In this video, ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದಿರಿ? ನಾವಂತೂ ಆರಾಮಿದೀವಿ, ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ವರ್ಗು ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವತ್ತು ಸುಮ್ನೆ ಹಾಗೆ ಹೊರಗಡೆ ಹೋಗಿದ್ವಿ. ನಾವು ಹೊರಗಡೆ ಹೋಗೋದೇ ಬೀಚ್ ದಂಡೆ ಅಥವಾ ನದಿ ದಂಡೆಯಲ್ಲಿ, ಗಂಗಾ ನದಿ ದಂಡೆಗ. ಯಾಕಂದ್ರ ಇಲ್ಲಿ ಬೀಚಸ್ ಫೇಮಸ್. ನಮಗೆ ಸಮೀಪ ಕೂಡ ಬೀಚ್ಗಳೇ ಅದಾವ. ಹಾಗಾಗಿ ಬೋರ್ ಆದಾಗೆಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ, ಇಲ್ಲೇ ಬರ್ತಿರ್ತೀವಿ. ಇಲ್ಲಿ ರೋಡ್ ಸೈಡ್ ಹೋಗುವಾಗ ತುಂಬಾ ಬೋಟ್ಗಳು ಬಂದ್ ನಿಂತಿವು ದಂಡಿಗೆ. ಹಾಗಾಗಿ ನಾವು ಸುಮ್ನೆ ಬಂದ್ ನೋಡ್ಬೇಕಂತ ಬಂದ್ವಿ. ಚಂದ ಅನ್ಸ್ಲತ್ತಿತ್ತು, ಅದಕ್ಕ ವಿಡಿಯೋ ಮಾಡ್ಕೊಂಡ್ವಿ ರೀ. ಬೋಟ್ಗಳು ಅಂದ್ರೆ ಇಲ್ಲೇ ಲೋಕಲ್ ಬೋಟ್ಗಳನ್ನು ಇದ್ದು, ಹಾಗೆ ಕೆಲವೊಂದು ದೊಡ್ಡ ಬೋಟ್ಗಳು ಆ ಸೈಡ್ ನಿಂತಿದ್ದು. ಇವು ಇಲ್ಲೇ ಲೋಕಲ್ ಬೋಟ್ಗಳಿದ್ದು. ಎಷ್ಟು ಬೋಟ್ ಅದಾವ ನೋಡ್ಬೋದು. ಇನ್ನೂ ಬಾಳ ಬೋಟ್ ಇರ್ತಾವ್ರಿ ಇಲ್ಲಿ. ನಾವ್ ಇಲ್ಲಿ ಇದು ಗಮನಿಸಿದ್ವಿ, ಇವ್ ಫೆನ್ಸ್ ಏನ್ ನೋಡ್ಲತ್ತೀರಿ, ಇದು ಜಾಳಿ ಅಂದ್ರ ಮೀನ ಹಿಡಿಯಾಕ ಬಳಸೋ ಜಾಳಿ. ಈ ಯಾವ ತರ ಮುದ್ದಿ ಮಾಡಿ ಹೋಗಕಟ್ಯಾರ ನೋಡ್ರಿ ಅದೆಲ್ಲ. ಯಾಕೆ ಹಿಂಗ್ ಹೇಳತ್ತೀನಂದ್ರ, ಮೀನುಗಾರಿಕೆ ಅನ್ನೋದು ಅಷ್ಟೊಂದು ಸುಲಭ ಕೆಲಸ ಅಲ್ರಿ. ಇವ್ರು ಮಾಡೋದ್ ನೋಡಿ ನಮ್ಗ ಗೊತ್ತಾಗ್ತಾ ಇತ್ತು ತುಂಬಾ ಕಷ್ಟ ಅಂತ ಹೇಳಿ. ಯಾಕಂದ್ರ ಒಂದ್ ಎಳಿ ದಾರನ ಮುದ್ದಿ ಮಾಡಿ ಒಕ್ಕಡಿದ್ರ ಅದನ್ನ ಆಮೇಲೆ ನೀಟ್ ಮಾಡಾಕ ನಾವ್ ಎಷ್ಟೋ ಕಷ್ಟ ಪಡ್ತೀವ್ರಿ. ಈ ತರ ಇದನ್ನೆಲ್ಲಾ ನೀಟಾಗಿ ಹೊಂದಿಸ್ಕೊಂಡು ಅದನ್ನ ಬಲೆ ಹಾಕಿ ಮೀನ್ ಹಿಡಿಯೋದಂತ್ರು ತುಂಬಾ ಕಷ್ಟ ಅನ್ನಿಸ್ತು ಇದೆಲ್ಲ ನೋಡಿದ್ರ. ಈ ತರ ಸಂಜೆ ಟೈಮಲ್ಲಿ ನದಿ ದಂಡೆಯಲ್ಲಿ ಬಂದು ಕೂತ್ಕೊಂಡ್ರ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸ್ತದ್ರಿ. ಶಾಂತವಾಗಿರೋ ನದಿ, ಎಲ್ಲ ನೋಡಕ ಬೋಟ್ಗಳೆಲ್ಲ ಇರ್ತಾವಲ್ಲ, ನೋಡಕ ಖುಷಿ ಅನಿಸ್ತದ. ಹಾಗೆ ಸನ್ಸೆಟ್ ವ್ಯೂ ಅಂತೂ ಬಾಳ ಚಂದ ಅನಿಸ್ತದ. ತುಂಬಾ ಜನ ಬರ್ತಾರ ಸನ್ಸೆಟ್ ವ್ಯೂ ನೋಡೋ ಆಸೆಗೋಸ್ಕರನೇ ಬರ್ತಾರ ಅಂತ ಹೇಳ್ಬೋದು. ಇಲ್ಲಿ ಬೋಟ್ ನೋಡ್ಲತ್ತೀವಿ ನಾವು. ಈ ತರ ಬೋಟ್ಗಳೆಲ್ಲ ನೋಡಿದ್ದು ಇಲ್ಲಿ ಬಂದ ಮೇಲೆ ರೀ. ನಮ್ಗ ಬೋಟ್ ಅಷ್ಟೊಂದು ಐಡಿಯಾ ಇರ್ಲಿಲ್ಲ, ನೋಡಿರ್ಲಿಲ್ಲ. ಹೀಗೆ ವಿಡಿಯೋಗಳಲ್ಲಿ ನೋಡ್ತಿರ್ತಿದ್ವಿ, ಆದ್ರೆ ಇವಾಗ ಪ್ರತ್ಯಕ್ಷವಾಗಿ ನೋಡ್ಲತ್ತೀವ್ರಿ. ಬೋಟ್ ರೈಡಿಂಗ್ ಏನು ಹೋಗೋ ಆಸೆ, ಆದ್ರ ನೀರ್ ನೋಡಿ ಬಾಳ್ ಭಯ ರೀ ನಮ್ಗ. ನನ್ನ ಹಸ್ಬೆಂಡ್ ಹೋಗ್ತಾರ ಅವಾಗ, ಬಟ್ ನಮಗ ಆಗಲ್ಲ. ನೀರ್ ನೋಡಿದ್ರ ಸ್ವಲ್ಪ ಜಾಸ್ತಿ ಭಯ, ಅದಕ್ಕೋಸ್ಕರ ಬೋಟ್ ರೈಡಿಂಗ್ ಎಲ್ಲ ಹೋಗಲ್ರಿ. ಬೋಟ್ ಒಳಗ್ ಕುತ್ಕೊಂಡು ಹೋಗೋದೇ ನೆನ್ಸ್ಕೊಂಡ್ರೆ ಒಂಥರ ಭಯ ಅನಿಸ್ತದ ನಮಗ. ಈ ನೀರ್ ನೋಡ್ತಾ ಇದ್ರ ಹೋಗಂಗೆ ಅನ್ಸಲ್ಲ, ಯಾಕಂದ್ರೆ ಇದು ಸಮುದ್ರಗ್ ಬಂದ್ ಜಾಯಿನ್ ಅದಲ್ರಿ ನದಿ. ಆ ಕಡೆ ಸಮುದ್ರ ಕಾಣ್ತದ ನಿಮ್ಗೆ. ಏನ್ ಸನ್ಸೆಟ್ ವ್ಯೂ ಕಾಣ್ಲತ್ತದ ಅದು ಸಮುದ್ರದ, ಅರಬ್ಬಿ ಸಮುದ್ರ. ಇದು ನದಿ ಬಂದು ಅದಕ್ಕ ಜಾಯಿನ್ ಆಗ್ಯದ್ರಿ, ಗಂಗಾ ನದಿ. ನಾ ಅವಾಗೇನೆ ಹೇಳಿದ್ನಲ್ರಿ, ಮೀನುಗಾರಿಕೆ ಅನ್ನೋದು ಎಷ್ಟು ಕಷ್ಟ ಇರ್ಬೋದು ಅಂತ. ಇಲ್ಲೊಬ್ರು ತಾತ ಕೂತ್ಕೊಂಡು ಅದನ್ನೆಲ್ಲ ಜಾಲಿ ನೀಟ್ ಮಾಡ್ಲತ್ತಿದ್ರು. ಡೈಲಿ ಇದೇ ಕೆಲ್ಸ ಇರ್ತದ್ರಿ. ನಾವ್ ಹಂಗೆ ಅವಾಗ ಬರ್ತಿರ್ತೀವಲ್ಲ, ಇವ್ರು ಮಾಡೋದೆಲ್ಲ ನೋಡಿದ್ರೆ ಇದನ್ನು ತುಂಬಾ ಕಷ್ಟ ಅದ. ಮೀನ್ನ ಖರೀದಿ ಮಾಡಿ ಸಾಂಬಾರ್ ರೆಡಿ ಮಾಡಿ ತಿನ್ನೋಕಿಂತ ಅದನ್ನ ಹಿಡಿಯೋಕ ಮೀನುಗಾರರು ಪಡೋ ಕಷ್ಟ ಬಾಳದ್ ಅನಸ್ತದ್ರಿ. ಯಾಕಂದ್ರೆ ಡೈಲಿ ನೋಡ್ತಿರ್ತೀವಲ್ಲ ಅವ್ರು ಪಡೋ ಕಷ್ಟ, ಅದಕ್ಕೋಸ್ಕರ ಹೇಳಿದ್ವಿ. ಹಂಗೆ
ಹಿಂಗೆ ಬೀಚ್ದಿಂದ ಹೊಂಟಿದ್ವಿ ನಾವು ಮುಂದ್ಗಡೆ. ಅವಾಗ ಈ ಗಾಡಿ ನೋಡಿದ್ರ ಗಾಡಿ ತುಂಬಾ ಮೀನಿದ್ದು. ನೋಡ್ರಿ ನೀವು ಮೀನ್ ಎಲ್ಲಾನು ಒಂದೇ ಸೈಜ್ ಅದಾವ್ರಿ, ಒಂದೇ ಸೈಜ್, ಯಾವ್ದು ಸಣ್ಣದು ದೊಡ್ಡದು ಆ ತರ ಇಲ್ಲ, ಎಲ್ಲಾನು ಒಂದೇ ಸೈಜ್ ಇದ್ದು. ಇದು ಹೆಂಗಂತ ಹೇಳಿ ನೋಡ್ಬೇಕು, ಹೆಂಗ್ ಹಿಡ್ಕೊಂಡ್ ಬರ್ತಾರಂತ ಹೇಳಿ ಒಳಗಡೆ ಹೋದ್ವಿ. ಅಂದ್ರ ಮೀನ್ ಎಲ್ಲಿ ಸಾಗಾಣಿಕೆ ಮಾಡ್ತಾರ ಹಂಗ ಒಳಗಡೆ ಹೋದ್ವಿ. ಇಲ್ಲಿ ಐಸ್ ಒಡ್ದ್ ಹಾಕ್ಲತ್ತಿದ್ರಿ. ಅಂದ್ರ ಇಲ್ಲಿ ದೊಡ್ಡ ಟ್ರಕ್ ನಿಂತದ, ನಿಮ್ಗ್ ಕಾಣಿಸ್ತಿರ್ಬೋದು. ಆ ಟ್ರಕ್ ಒಳಗ ತುಂಬಿ ಬೇರೆ ಕಡೆಗೆಲ್ಲ ಅದನ್ನ ಸಾಗಿಸ್ತಾರ. ನೋಡೋದಕ್ಕ ಫ್ರೆಶ್ ಆಗಿ ಕಾಣೋ ಮೀನು. ಅದನ್ನ ಯಾವ ತರ ಸಪ್ಲೈ ಮಾಡ್ತಾರಂದ್ರ ಹಿಂಗ್ ಮಾಡ್ತಾರ ನೋಡ್ರಿ. ಅದನ್ನ ಮೊದಲ ಒಂದು ಅದು ಬಾಕ್ಸ್ ಇರ್ತದಲ್ರಿ, ಅದು ಕ್ಯಾರೆಟ್ ಏನೋ ಅಂತಾರ. ಅದ್ರೊಳಗ ಐಸ್ ತುಂಬಿ ಐಸ್ ಮೇಲ್ಗಡೆ ಮೀನ ಹಾಕಿ, ಅದ್ರ ಮೇಲ್ಗಡೆ ಐಸ್ ಹಾಕಿ ಮೀನನ್ನ ಅಷ್ಟು ನೀಟಾಗಿ ಕಾಪಾಡ್ಕೊಂಡು ನಮಗ ಫ್ರೆಶ್ ಮೀನ್ ತಂದ್ ಕೊಡ್ತಾರಿ. ನಿಮಗ ಅನ್ಸ್ಲತ್ತಿರ್ಬೇಕು ಇಷ್ಟು ಮೀನ್ನ ಎಲ್ಲಿಂದ ಸಪ್ಲೈ ಮಾಡ್ಲತ್ತಾರ, ನದಿಯಿಂದ ಏನೋ ಅಂತ ಹೇಳಿ. ನದಿದಿಂದ ಅಲ್ರಿ, ಸಮುದ್ರ ಒಳಗಡೆ 6 ತಿಂಗಳ ಕಾಲ ಹೋಗಿರ್ತಾವಲ್ಲ ಬೋಟ್ಗಳು, ಆ ಬೋಟ್ಗಳ ಒಳಗಡೆ ತುಂಬಿಕೊಂಡು ಬಂದಿರುವ ಮೀನ್ಗಳು ಇವು. ಒಂದೇ ಸೈಜ್ದಾಗ ಅದಾವ ನೋಡ್ರಿ ನೀವು. ಇಲ್ಲಿ ನೋಡಿ ಯಾವ ತರ ಸಪ್ಲೈ ಮಾಡ್ಲತ್ತಾರಿ ಎಲ್ಲಾನು. ಅಂದ್ರ ಅಲ್ಲಿ ಬೋಟ್ ಒಳಗಡೆ ರೂಮ್ ತರ ಇರ್ತಾವ, ಅದನ್ನೆಲ್ಲ ತುಂಬ್ಕೊಂಡ್ ಬಂದಿದ್ರು. ಅದ್ರ ಒಳಗಡೆ ಒಬ್ರು ನಿಂತ್ಕೊಂಡು ಬೇರೆಯವ್ರಿಗೆ ಕೊಡೋದು, ಬೇರೆಯವರಿಂದ ಬೇರೆಯವ್ರು, ಈ ತರ ಸಪ್ಲೈ ನಡೆದಿತ್ರಿ. ಅದನ್ನೆಲ್ಲ ನೋಡ್ಕೊಂಡು ನಾವು ಮನೆಗೆ ಬರುವಾಗ ಮಾರ್ಕೆಟ್ ಸಹ ನಡೆದಿತ್ತು. ಹಾಗಾಗಿ ಸ್ವಲ್ಪ ತರಕಾರಿ ಏನು ಇರ್ಲಿಲ್ಲ, ಖಾಲಿ ಆಗಿತ್ತು. ಎಲ್ಲ ತರಕಾರಿ ತಗೊಂಡ್ ಬಂದ್ವಿ. ಈರುಳ್ಳಿ ತಗೊಂಡಿದ್ವಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾವಲ್ರಿ ಬೆಳಗ್ಗೆ ಟಿಫನ್ ಮಾಡ್ಲಕ್ಕ, ಮಧ್ಯಾಹ್ನ ಅಡ್ಗೆ, ಹಾಗೆ ಸಂಜೆ ಅಡ್ಗೆ ಟೈಮ್ದಾಗ ಅಂತ ಹೇಳಿ 1-2 kg ಈರುಳ್ಳಿ ತಗೊಂಡ್ವಿ. ಹಾಗೆ ಸ್ವಲ್ಪ ಶೇಂಗಾ ನೋಡ್ಬಿಟ್ಟು ಶೇಂಗಾ ತಿನ್ನಂಗ ಅನ್ಸ್ಲತ್ತಿತ್ತು. ನಮ್ಮ ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ಶೇಂಗಾ ತಿಂತೀವ್ರಿ ನಾವು. ಹಾಗಾಗಿ ನೋಡ್ದಲ್ಲಿ ಎಲ್ಲಿ ಸಿಗ್ತದ ಅವು ಹಿಡ್ಕೊಂಡ್ ಬಂದ್ಬಿಡ್ತೀನಿ. ನಾನಂತರೂ ಶೇಂಗಾ ಅಂದ್ರೆ ನಮಗ್ ಬಾಳ ಇಷ್ಟ ರೀ. ಹಾಗಾಗಿ ಶೇಂಗಾ ತಗೊಂಡ್ವಿ. ಹಂಗೆ ಕಿವಿ ಹಣ್ಣು ಇದ್ದು, ಕಿವಿ ಹಣ್ಣು ಸಹ ತಗೊಂಡ್ವಿ. ಹಂಗೆ ಸ್ವಲ್ಪ ಕರ್ಬೇವನು ತಗೊಂಡ್ವಿ. ಕರ್ಬೇವ್ ಅಂತೂ ತಾಜಾ ಏನಿರಲ್ರಿ, 1-2 ದಿನ ಇರ್ತದ ಅಷ್ಟೇ, 1-2-3 ದಿನ. ಅದನ್ನ ಒಣಗಿಸಿ ಇಟ್ಕೋತೀನಿ, ಸ್ವಲ್ಪ ದಿನ ಆಗ್ತದ. ಹಂಗೆ ಟೊಮೆಟೊ ತಗೊಂಡ್ವಿ. ಟೊಮೆಟೊ ಅಂತೂ ಬಾಳ ಕಾಸ್ಟ್ಲಿ ಆಗ್ಯಾವ್ರಿ, ತುಟ್ಟಿ ಆಗ್ಯಾವ ಟಮಾಟಿ ಇವಾಗ. ಹಂಗೆ ಸ್ವಲ್ಪ ಗೆಣಸ್ ತಗೊಂಡಿದ್ವಿ. ಗೆಣಸ ನನ್ನ ಮಗಳಿಗೆ ಇಷ್ಟ, ಹಾಗಾಗಿ ತಗೊಂಡ್ವಿ. 1 kg ಗೆಣಸ್ ತಗೊಂಡ್ವಿ. ಇವಾಗ ಇದೇನ್ ತೆಗಿಲತ್ತೀನ್ರಿ, ನಮ್ ಉತ್ತರ ಕರ್ನಾಟಕ ಕಡೆಗಿ ತುಂಬಾ ಇಷ್ಟಪಟ್ಟು ಉಣ್ಣೋ ಪಲ್ಯ ಅದು ಏನಂದ್ರ ಕಡ್ಲಿ ಪಲ್ಯ ರೀ. ಯಾರಿಗೂ ಇಷ್ಟ ಆಗಲ್ಲ ಅನ್ನೋದೇ ಇಲ್ಲ. ಈ ಪಲ್ಯ ಪ್ರತಿಯೊಬ್ರು ಇಷ್ಟಪಟ್ಟು ಉಣ್ತೀವಿ. ನಾವಂತರೂ ತುಂಬಾ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ತಗೊಂಡ್ ಬಂದ್ವಿ. 50 ರೂಪಾಯಿಕ ಪಾವ್ kg. ಸ್ವಲ್ಪ ತುಟ್ಟಿನೇ ಇತ್ತು. ಹಾಗೆ ಸ್ವಲ್ಪ ಗಜ್ರಿನೂ ಸಹ ತಗೊಂಡಿದ್ವಿ. ಗಜ್ರಿ ಅಂತೂ ನನ್ ಮಗಳಿಗೆ ಇಷ್ಟ, ಅವಾಗವಾಗ ತಿಂತಿರ್ತಾಳ್ರಿ, ತಗೊಂಡಿವಿ. ಹಂಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಬೆಂಡೆಕಾಯಿ ತಗೊಂಡಿದ್ದೆ. ಹಾಗೆ ಸ್ವಲ್ಪ ವಟಾಣಿ. ಇವಾಗಂತೂ ವಟಾಣಿ ಸೀಸನ್ ಆದ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟಿ ವಟಾಣಿ ಇದ್ದು ಮಾರ್ಕೆಟ್ ತುಂಬಾ. ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿ ಉಳ್ಳಾಗಡ್ಡಿ ತಗೊಂಡಿದ್ದೇರಿ. ತಪ್ಪಲ್ ಉಳ್ಳಾಗಡ್ಡಿ ಅಂತೀವಿ ನಾವು. ಸ್ವಲ್ಪ ಕಾಲಿಫ್ಲವರ್ ತಗೊಂಡಿದ್ದೆ ಒಂದು. ಹಾಗೆ ಸ್ವಲ್ಪ ಪಾಲಕ್, 4-5 ನಿಂಬೆ ಹಣ್ಣು ಸಹ ತಗೊಂಡಿದ್ವಿ, ಬೇಕಾಗ್ತಾವಂತ ಹೇಳಿ. ಇದೆಲ್ಲ ತಗೊಂಡಿದ್ವಿ. ಇದನ್ನ 1-2-3 ತನ ಮೇಂಟೈನ್ ಮಾಡೋದೇ ಕಷ್ಟ. ಥಂಡಿ ದಿನದಾಗ ಜಲ್ದಿ ಒಣಗ್ ಬಿಡ್ತಾವ್ರಿ, ಅಂದ್ರ ಬಾಡ್ದಂಗ ಆಗ್ಬಿಡ್ತಾವ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.